ಸರ್ ಯಾವೆಲ್ಲ ದಾಖಲೆ ಅಂತ ಪರ್ಟಿಕ್ಯುಲರ್ ಯಾವುದು ದಾಖಲೆಗಳು ನನಗೆ ಇಂಥದ್ದೇ ಕೊಡಬೇಕು ಅಂತ ಕೇಳಲಿಲ್ಲ. ನಾನು ಈ ಹಿಂದೆ ಏನು 50-50 ಅನುಪಾತದಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ, ಅದು ಮುನ್ನೆಚ್ಚರಿಕೆಯಾಗಿ ನಾನು ಹಲವಾರು ಸರ್ವೆ ನಂಬರ್ಗಳು ಸಂಬಂಧಪಟ್ಟಾಗೆ ಹಲವಾರು ದೂರುಗಳು ನಾನು ಹಲವಾರು ವ್ಯಕ್ತಿಗಳ ವಿರುದ್ಧ ನಾನು ಪ್ರಾಧಿಕಾರಕ್ಕೆ ಕೊಟ್ಟಿದ್ದೆ. ಆ ಕೊಟ್ಟಂಥ ದೂರುಗಳನ್ನ ಈಗೇನಾದರೂ ಈಡೇರಿ ಈಗ 50-50 ಅನುಪಾತದ ಕೆಲವು ಕಡತಗಳನ್ನ ಅವರು ಆಲ್ರೆಡಿ ತೊಗೊಂಡಿರೋದ್ರಿಂದ ಆ ದೂರಿನಲ್ಲಿ ಆ ದೂರುಗಳು ಪತ್ರ ಅಲ್ಲಿ ಸಿಕ್ಕಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಕರೆದಿದ್ರು. ಆ ದೂರುಗಳು ಯಾವ್ಯಾವ ಕೊಟ್ಟಿದ್ರು ಅದನ್ನು ನಾನಲ್ಲಿ ದಾಖಲೆಗಳನ್ನು ತೊಗೊಂಡಿದ್ವಿ. ಅದ್ರ ಸಂಬಂಧಪಟ್ಟಂಗೆ ವಿಚಾರಣೆ ಕೇಳಿರು ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಕೊಟ್ಟೆ, ಎಲ್ಲೆಲ್ಲಿ ಏನು ತಪ್ಪಾಗಿದೆ, ಹಾಗಾಗಿ ಇದು ಅಕ್ರಮ ನಡೆದಿರೋದ್ರಿಂದ ಅದು ದಾಖಲೆ ಪ್ರಕಾರ ದೃಢವಾಗಿದೆ ಸರ್ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ನನ್ನ ಹತ್ರ ತೊಗೊಂಡ್ರು. ಅದನ್ನು ರೆಕಾರ್ಡ್ ಅಂದರೆ ಅದನ್ನು ಕಡತದಲ್ಲಿ ಅಡಕ ಮಾಡಿಕೊಂಡು ಅದನ್ನು ಇದನ್ನು ಮಾಡಿ ಸ್ಟೇಟ್ಮೆಂಟ್ ಮಾಡಿಕೊಂಡ್ರು.